ಯದು ಸರ್ ಒಂದ್ ರಿಕ್ವೆಸ್ಟ್, ನಮ್ಮ ವೀಕ್ಷಕರ ಕಿವಿಯ ಆರೋಗ್ಯದ ಸಲುವಾಗಿ ವಿವೇಕಾನಂದ ಅವರು ಬಸವರಾಜ್ ಸರ್ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಧ್ವನಿ ಅವ್ರ ಧ್ವನಿ ಓವರ್ಲ್ಯಾಪ್ ಆದ್ರೆ ನಮ್ಮ ವೀಕ್ಷಕರ ಕಿವಿ ಹೋಗುತ್ತೆ. ಹಾಗಾಗಿ ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ವಿವೇಕಾನಂದ ಅವ್ರಿಗೆ ಒಂದು ಪ್ರತಿಕ್ರಿಯೆ ಬೇಕು. ವಿವೇಕಾನಂದ ಸರ್, ಈಗ ನೋಡಿ, ಚುನಾವಣೆಗಳಿತ್ತು, ಲೋಕಸಭಾ ಎಲೆಕ್ಷನ್, ಬೈ ಎಲೆಕ್ಷನ್ ಅದೆಲ್ಲ ಮುಗೀತು. ಇವಾಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಂತಹ ಅನಿವಾರ್ಯತೆಗೆ ಸಿಲುಕಿರುವ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಕಟ್ ಆಫ್ ಗಳು ಮಾಡಬಹುದು ಅದೆಲ್ಲದರ ಭಾಗವಾಗಿ ಪರಿಷ್ಕರಣೆ, ಇಂಥದ್ದು ಒಂದು ವಿಶ್ಲೇಷಣೆ ಕೇಳದ್ನಪ್ಪ ನಾನು. ಈಗೇನು ಜನರನ್ನ ಕನ್ವಿನ್ಸ್ ಮಾಡಿ ಅವರನ್ನ ಸೇಫರ್ ಸೈಡ್ ಅಲ್ಲೇ ಇಟ್ಕೊಳ್ಬೇಕು ಅನ್ನೋ ಒತ್ತಡ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಎಕ್ಸ್ಪೆರಿಮೆಂಟ್ ಗಳು ಎಲ್ಲೆಲ್ಲಿ ಮಾಡಬಹುದು, ಇವಾಗ ಅವಕಾಶ ಇದೆ, ಹಂಗಾಗಿ ಪರಿಷ್ಕರಣೆ, ಹಿಂಗ್ ಹೇಳೋರು ಇದ್ದಾರೆ. ವಿವೇಕಾನಂದ ಅವರೇ, ಹೌದಾ? ಅಲ್ಲ, ಅದು ಸಹಜನೇ. ನೋಡಿ, ನಮ್ಮ ರಾಜ್ಯದ ಬಜೆಟ್ ಇರೋದು ಆಲ್ಮೋಸ್ಟ್ 4 ಲಕ್ಷ ಕೋಟಿ ನಿಯರ್ ಬೈ ಇದೆ. ಈಗ ಇವರು ಘೋಷಣೆ ಮಾಡಿದಾಗ 350 ಆಯ್ತು, 370 ಆಯ್ತು, ಹಾಗಾಯ್ತು. ಒಂದೇ ಸಾರಿ 56,000 ಕೋಟಿಯ ಒಂದು ಯೋಜನೆಯನ್ನ ಮಾಡಿದಾಗ ಅನಿವಾರ್ಯವಾಗಿ ಆರ್ಥಿಕ ಒತ್ತಡ ಬಿದ್ದೇ ಬೀಳುತ್ತೆ. ಅದು ಯಾರೇ ಹೇಳಿ ನಾವು ಮ್ಯಾನೇಜ್ ಮಾಡ್ತಿದೀವಿ, ಅದೆಲ್ಲ ನಮ್ ಕಣ್ಣು ಕಾಣ್ತಾನೆ ಇರುತ್ತೆ. ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇದೆ. 56,000 ಕೋಟಿ. ಆ ಕಾರಣಕ್ಕಾಗಿಯೇ ನಮ್ಮ ಆಸ್ತಿ, ನಮ್ಮ ಹಕ್ಕು, ನಮ್ಮ ಇದು ತೆರಿಗೆ, ನಮ್ಮ ಹಕ್ಕು, ಇದೆಲ್ಲವೂ ಬರ್ತಾ ಇದೆ. ಅದರಲ್ಲಿ ಇದು ಒಂದು. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪರಿಷ್ಕರಣೆ ಇದೆಯಲ್ಲ, ಇದನ್ನ ಬೆಂಬಲಿಸೋಣ. ಆದ್ರೆ ಕಾರ್ಡ್ ಪರಿಷ್ಕರಣೆ ಅಲ್ಲ, BPL ಅನ್ನೋದನ್ನೇ ಪರಿಷ್ಕರಣೆ ಮಾಡ್ಬೇಕು ಅಂತ ನಾನು ಆಗ್ಲೇ ಹೇಳಕ್ ಬಂದಿದ್ದು. ಅಂದ್ರೆ ಬಡತನ ರೇಖೆಗಿಂತ ನೀವು ಅಲ್ಲಿ ತೋರಿಸ್ತಾ ಇದ್ದೀರಲ್ಲ, ಆಗ್ಲೇ ಆ ಬಡವರು ಇದಾರಲ್ಲ, ಅವ್ರಿಗೆ ಇನ್ನೊಂದು ಕಾರ್ಡ್ ಅನ್ನ, ಅಂದ್ರೆ ಕಡು ಬಡವರಿಗಾಗಿ ಒಂದು ಕಾರ್ಡ್ ಅನ್ನ ಮಾಡಿ ಅವ್ರಿಗೆ BPL ಅಲ್ಲಿ ಕೊಡುವ ಎಲ್ಲ ಸೌಕರ್ಯಗಳನ್ನ ಕೊಡಬೇಕು. ಇನ್ನೊಂದು ನಾರ್ಮಲ್ ಕಾರ್ಡ್ ಮಾಡಿ BPL ಅಲ್ಲಿ ಕೆಲವು ಸೌಕರ್ಯಗಳನ್ನ, ಉದಾಹರಣೆಗೆ ಅಕ್ಕಿ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು, ಆ ತರ ಎಕ್ಸ್ಟೆಂಡ್ ಮಾಡಬೇಕು. ಆಗ ಒತ್ತಡ ಕಡಿಮೆ ಆಗುತ್ತೆ. ಆದ್ರೆ ನೀವ್ ಹೇಳಿದ್ದು ಕರೆಕ್ಟ್ ಇದೆ. 56,000 ಕೋಟಿಯ ಮ್ಯಾನೇಜ್ ಆಗಬೇಕು ಅನ್ನೋದಾದ್ರೆ ಇನ್ನೊಂದು 3-4 ಬಜೆಟ್ ಆಗಬೇಕು. ಅಂದ್ರೆ ನಮ್ಮ ರಾಜ್ಯದ ಆದಾಯ ಇದೆಯಲ್ಲ, ಅದು ರೈಸ್ ಆಗ್ತಾ ಬಂದಾಗ ಮಾತ್ರ ಈ 56. ಹಿಂದೆ ಕುಮಾರಸ್ವಾಮಿ ಅವರು 28,000 ಕೋಟಿಗಳನ್ನ ಮಾಡಿದಾಗ ಆಗ್ಲೂ ಇದೇ ಒತ್ತಡ ಬಿತ್ತು. ಸಹಜವಾಗಿಯೇ ಆ ಬಜೆಟ್ ಅಲ್ಲಿ ಹೋದಾಗ ಎಲ್ಲಿಂದನೂ ಉತ್ಪತ್ತಿ ಆಗೋದಿಲ್ಲ, ಎಲ್ಲಿ ದುಡ್ಡು ಪ್ರಿಂಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ತೆರಿಗೆಗಳಿಂದಾನೇ, ಬೇರೆ ಬೇರೆ ಜನಗಳ ಆದಾಯದಿಂದಾನೇ ಬರಬೇಕು. ಅವರು ಸ್ಟಾಂಪ್ ಡ್ಯೂಟಿಯನ್ನ ರೈಸ್ ಮಾಡಿದ್ರು, ಎಕ್ಸೈಸ್ ಡ್ಯೂಟಿಯನ್ನ ರೈಸ್ ಮಾಡಿದ್ರು, ಅದನ್ನು ರೈಸ್, ಇದೆಲ್ಲ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕಷ್ಟ ಆಗ್ತಾ ಇದೆ, ಅನುಮಾನವೇ ಇಲ್ಲ. ಆದ್ರೆ ಒತ್ತಡನೂ ಇದೆ, ಮಾಧ್ಯಮಗಳಿಂದ ಒತ್ತಡ ಇದೆ, ಜನರಿಂದ ಒತ್ತಡ ಇದೆ, ವಿರೋಧ ಪಕ್ಷಗಳಿಂದನೂ ಒತ್ತಡ ಇದೆ. ಆ ಕಾರಣಕ್ಕೆ ಅವ್ರು ಇವನ್ ಶಕ್ತಿ ಯೋಜನೆಯನ್ನು ಕೂಡ ಹೇಗ್ ಮಾಡಬೇಕು ಏನು ಒಂದಷ್ಟು ಗೊಂದಲಗಳಂತೂ ಹಾಗೇ ಆಗುತ್ತೆ. 56,000 ಕಮ್ಮಿ ಅಲ್ಲ. ನಮ್ಮ ರಾಜ್ಯದ ಆದಾಯ ಇದೆಯಲ್ಲ, ಇದು ಕೇವಲ 2 ಲಕ್ಷ ಕೋಟಿ. ಸದ್ಯಕ್ಕೆ ಬಜೆಟ್ 4 ಲಕ್ಷ ಕೋಟಿ ಆದ್ರೂ ಆದಾಯ ಇರೋದು, ಆಕ್ಚುಯಲ್ ಆದಾಯ ಸುಮಾರು 2 ಲಕ್ಷ ಕೋಟಿ ಹತ್ರ ಬರುತ್ತೆ. ಅದರಲ್ಲಿ 25% ನೀವು ಹೊಸ ಯೋಜನೆಗೆ ಹೋಗಿರೋದ್ರಿಂದ ಪ್ರೆಷರ್ ಅಂತೂ ಬಿದ್ದೇ ಬಿದ್ದಿದೆ, ಅದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ದಿವಾಳಿ ಆಗುತ್ತೆ ಅಂತ ಏನಿಲ್ಲ, ಯಾಕೆಂದ್ರೆ ಇದು ಸರ್ಕಾರ, ಅದು ನಿಧಾನವಾಗಿ ಒಂದಲ್ಲ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ತಾನೆ ಇರುತ್ತೆ. ಬೇರೆ ಬೇರೆ ಮುಂದಿನ ಬಜೆಟ್ ಅಷ್ಟೊತ್ತಿಗೆ ಇನ್ನೊಂಚೂರು ಉತ್ತಮ ಸ್ಥಿತಿಗೆ ಬರ್ಬೋದು. ಮತ್ತೆ ಆದಾಯ ಅಂತೂ ರೈಸ್ ಮಾಡ್ಲೇಬೇಕಾಗುತ್ತೆ ಇವರು. ಆದ್ರೆ ಈ ಕ್ಷಣಕ್ಕಂತೂ ಖಂಡಿತವಾಗ್ಲೂ ಒತ್ತಡದಲ್ಲಿದೆ ಆರ್ಥಿಕ ಪರಿಸ್ಥಿತಿ ಅನ್ನೋದ್ರಲ್ಲಿ ಏನು ಯಾವ್ದು ಅನುಮಾನ ಇಲ್ಲ. ವಿವೇಕಾನಂದ ಸರ್, ನೀವು ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತೀರಿ. ನಮ್ JDS ವಕ್ತಾರರ ಕೈಲಿ ಆದಾಯ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಸ್ಟಾಟಿಸ್ಟಿಕ್ಸ್ ಇದೆ. ಕೇಶವ್ ಕುಮಾರ್ ಸರ್ ಕೂಡ ಒಂದಷ್ಟು ಮಾತುಗಳನ್ನ ಆಡ್ ಮಾಡ್ಬೇಕು ಅಂತಿದ್ರೆ, ಆದಾಯವನ್ನ ಹೆಚ್ಚು ಮಾಡ್ಕೊಳ್ಬೇಕು, ಹಾಗೆ ಎಲ್ಲಿ ಖರ್ಚಾಗ್ತಿದೆ ಅದಕ್ಕೆ ಕಡಿವಾಣ ಹಾಕ್ಬೇಕು, ಗ್ಯಾರಂಟಿ ಮ್ಯಾನೇಜ್ ಮಾಡ್ಬೇಕು, ಒತ್ತಡದಲ್ಲಿದೆ ಸರ್ಕಾರ. ವಿವೇಕಾನಂದ ಅವರು ಕೂಡ ಬಹುತೇಕ ಇದೇ ಮಾತನಾಡ್ತಿದ್ರು. ಬಟ್ ವೀರಣ್ಣ ಅವ್ರು ಹೇಳ್ತಾರೆ, ಇಲ್ಲ, ರಾಜ್ಯ ಸರ್ಕಾರದ ಆದಾಯ ಕಡಿಮೆ ಆಗ್ತಿದೆ ಅಂತ. ಯಾಕೆ ಹಿಂಗೆ ವೀರಣ್ಣ ಅವ್ರೆ? ಮೇಡಮ್ ನೋಡಿ, 5 ಪ್ರಮುಖ ಇಲಾಖೆಗಳಲ್ಲಿ ಆದಾಯ ಹೆಚ್ಚು ಬರುತ್ತೆ ನಮಗೆ. ಸ್ವಂತ ತೆರಿಗೆಯಿಂದ ಈ ವರ್ಷ ನಿರೀಕ್ಷೆ ಇರೋದು 1,89,000 ಕೋಟಿ. ಆದರೆ ಕಳೆದ 6 ತಿಂಗಳು ಬಂದಿರೋದು ಕೇವಲ 85,000 ಕೋಟಿ. ಅಂದರೆ 44% ಮಾತ್ರ ಅಚೀವ್ ಆಗಿದೆ. ಈ ವರ್ಷದ ಕೊನೆ ತಗೊಂಡ್ರೆ 10-15% ಅಲ್ಲಿ ಕುಂಠಿತ ಆಗ್ತಾ ಇದೆ. ಮತ್ತು ವಾಣಿಜ್ಯ ತೆರಿಗೆ ಅಲ್ಲೂ ಕೂಡ 1,10,000 ಕೋಟಿ ನಿರೀಕ್ಷೆ ಇಟ್ಟಿದ್ದಾರೆ, 49,000 ಕೋಟಿ ಬಂದಿದೆ 6 ತಿಂಗಳು, 44% ವೃದ್ಧಿ, 44% ಮಾತ್ರ ಆಗಿದೆ. ಅಬಕಾರಿ 38,525 ಕೋಟಿ ನಿರೀಕ್ಷೆಯಲ್ಲಿದ್ದರೂ 17,700 ಕೋಟಿ ಬಂದಿದೆ. ಮೋಟಾರ್ ವಾಹನ ತೆರಿಗೆ ಅದು ಕೂಡ 13,000 ಕೋಟಿ ನಿರೀಕ್ಷೆ, 5,500 ಕೋಟಿ, ಅದು ಕಮ್ಮಿ ಆಗಿದೆ. ಮುದ್ರಾಂಕ ಮತ್ತು ನೋಂದಣಿ 26,000 ಕೋಟಿ ನಿರೀಕ್ಷೆ ಮಾಡಿದರೆ, 11,900 ಕೋಟಿ ಸೆಪ್ಟೆಂಬರ್ವರೆಗೂ ಬಂದಿದೆ. ಈ ವರ್ಷ ಕೂಡ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಇದು ಒಂದು ಸರ್ಕಾರಿ ದಾಖಲೆ, ಇದು ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ ಕರ್ನಾಟಕ ಅವರ ವರದಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಶಾಸಕರಾದ ಬಸವರಾಜ್ ಅವರು ಹೇಳ್ತಾ ಇದ್ರು, ಕೇಂದ್ರದಿಂದ ನಮಗೆ ಬರ್ತಾ ಇಲ್ಲ ಅಂತ. ಕಳೆದ ವರ್ಷದ ಸರ್ಕಾರದ ರಿಪೋರ್ಟ್ ನನ್ನ ಕೈಲಿದೆ. 37,252 ಕೋಟಿ ನಿರೀಕ್ಷೆ ಇತ್ತು ರಾಜ್ಯ ಸರ್ಕಾರ ಕೇಂದ್ರದಿಂದ ಬರುತ್ತೆ ಅಂತ. ಕೇಂದ್ರದಿಂದ ಕೊಟ್ಟಿರೋದು 37,689 ಕೋಟಿ, 101% ಕೇಂದ್ರದಿಂದ ಕೊಟ್ಟಿದ್ದಾರೆ. ಇಲ್ಲಿದೆ ವರದಿ, ಸರ್ಕಾರದ ವರದಿ. ಹಾಗಾಗಿ
ಸುಮ್ಮನೆ ಸುಳ್ಳು ಆರೋಪನ ಕೇಂದ್ರ ಸರ್ಕಾರದ ಮೇಲೆ ಮಾಡಬಾರ್ದು. ಆಯ್ತು. ಇವರು ಒಳ್ಳೆ ಆಡಳಿತ ಕೊಡಬೇಕು, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಬೇಕು. ಸುಖ ಸುಮ್ಮನೆ ಹೇಳೋದಲ್ರಿ. ಇಲ್ಲಿ ಇದೆಯಲ್ಲ, ನಮ್ಮ ನಿಮ್ಮ ಸರ್ಕಾರಿ ರಾಜ್ಯದಿಂದ ವರದಿ ನನ್ನ ಕೈಲಿದೆ. 4 ಸರ್ಕಾರಿ ಲಕ್ಷ ವರದಿ ಚಿಲ್ಲರೆ ಇದೆ. ಕೋಟಿ ಹಣ ಹಣಕಾಸು ಇಲಾಖೆ ತುಂಬಿಸಿರ್ತೈತಿ ವರದಿ. GST. ಕೇಳಿಸ್ಕೊಳ್ಳಿ, ಹೇಳಿ ಸರ್. ಅಲ್ಲಿ ಕೊಡೋದು ಹೊಳ್ಳಿ ಬರೀ 60,000 ಕೋಟಿ ಅಲ್ಲ. ಏನ್ರಿ ಸರ್ಕಾರ ನಿರೀಕ್ಷೆ ಇದ್ದಿದ್ದು ಕೂಡ ಇದೆ. ನಿರೀಕ್ಷೆ ಯಾಕೆ ಹೆಚ್ಚು ಮಾಡಿಲ್ಲ? ನೀವು ಮಾಡ್ಬೇಕು. ಅದಕ್ಕೆ ಅದನ್ನು ಒಟ್ಟು ಹೇಳ್ರಿ. ಒಟ್ಟು 15 ಹಣಕಾಸು ಯೋಜನೆ ಒಳಗೆ ಬಾಕಿ ಬರ್ಬೇಕಾಯ್ತು, ಬರ್ಲಿಲ್ಲ. ನೀರಾವರಿ ಯೋಜನೆ ಕೊಡ್ತೇವೆ ಅಂತ ಹೇಳಿದ್ರು, ಅದು ಬರ್ಲಿಲ್ಲ. 30 ಸೆಕೆಂಡ್ ಅವ್ರು ಉತ್ತರ ಕೊಡ್ಲಿಲ್ಲ. ಓವರ್ಲ್ಯಾಪ್ ಆಗೋದ್ ಬೇಡ, ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ಹೇಳಿ ಬಸವರಾಜ್ ಸರ್, ಹೇಳಿ. ವೀರಣ್ಣವ್ರ, ಈಗ 15ನೇ ಹಣಕಾಸು ಯೋಜನೆ ಒಳಗೆ ದುಡ್ಡು ಕೊಡ್ಬೇಕು, ಬಾಕಿ ಹಣ. ನೀರಾವರಿಗೆ ಬಜೆಟ್ನಾಗ ಘೋಷಣೆ ಮಾಡಿದಂತಕ್ಕಂಥ ಹಣ ನಮಗೆ ರಾಜ್ಯಕ್ಕೆ ಬರಲಿಲ್ಲ. ಅವನ್ನೆಲ್ಲ ಕೊಡಿಸಿರಲ್ಲ ತಾವು ಒತ್ತಡ ಹಾಕಿ ಕೇಂದ್ರದ ಮೇಲೆ. ರಾಜ್ಯ ಸರ್ಕಾರದ ಏನು ವರದಿಗಳಿದೆ ಅದು ಕೂಡ ಟೈಮ್ ಸರಿಯಾಗಿ ತಾವು ಸಲ್ಲಿಸಿ, ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ. ಆವಾಗ್ಲೇ ಹೇಳಿದ ಹಾಗೆ ವೀಕ್ಷಕರ ಅಭಿಪ್ರಾಯ ಸಂಗ್ರಹ ಮಾಡೋ ಪುಟ್ಟ ಪ್ರಯತ್ನ ಪ್ರತಿದಿನ ಮಾಡ್ತೀವಿ. ನೆಪ ಹೇಳಕ್ ಬಂದೆ ಬಸವರಾಜ್ ಸರ್, ಇವತ್ತು ಕೂಡ ಮಹಾಭಾರತದಲ್ಲಿ ಪ್ರಶ್ನೆ ಕೇಳಲಾಗಿತ್ತು, ಗ್ಯಾರಂಟಿ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಪರಿಷ್ಕರಣೆ ಅಂತ ಹೇಳಿ 90% ಜನ ಹೌದು ಅನ್ನೋ ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಇದೇ ಅಲ್ಟಿಮೇಟ್ ಅಂತ ಹೇಳ್ತಿಲ್ಲ, ಸ್ಯಾಂಪಲ್ ಸೈಜ್ ಕಮ್ಮಿ ಇರುತ್ತೆ. ಇದೇನು ಇಡೀ ಕರ್ನಾಟಕದ ಜನ ಓಟ್ ಹಾಕಿರೋದು ಅವ್ರದ್ದು ಅಭಿಪ್ರಾಯ ಅಂತ ಹೇಳಲಿಕ್ಕೆ ಆಗದೆ ಹೋದ್ರು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ರಲ್ಲಿ 90% ಜನ ಹೇಳ್ತಿದ್ದಾರೆ ಹೌದು ಗ್ಯಾರಂಟಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿ. ಕೇಶವ್ ಸರ್, ನೋಡಿ, ಈಗ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡಿಬೇಕಂದ್ರೆ ಕಾರ್ಯಾಂಗ ಶಾಸಕಾಂಗ ಎರಡು ಸರಿಯಾದ ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ಇಲ್ಲಿ ಹೆಂಗೆ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಸಚಿವರಿಗೆ ಗೊತ್ತಿಲ್ಲ, ಸಚಿವರು ಏನ್ ಮಾಡ್ತಾರೆ ಶಾಸಕರಿಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಹೇಳ್ತಿರೋದ್ ಪ್ರಕಾರ ಇದ್ರ ಪ್ರಕಾರ ಪ್ರಸ್ತಾವನೆ ಇನ್ನು ಸಲ್ಲಿಸಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಎತ್ತು ಏರಿಗಳಿದ್ರೆ ಕೋಣ ನೀರುಗಳಿದ್ರು ಅನ್ನೋ ತರ ಆಗಿ ಆಡಳಿತ ವ್ಯವಸ್ಥೆ ಕುಂಠಿತ ಆಗೋಗಿದೆ. ಈಗ ಇವ್ರಿಗೆ ನೋಡಿ ಮಾಹಿತಿ ಕೊರತೆ ಇದೆ. ಇವ್ರೇನ್ ಹೇಳ್ತಾರೆ, ಇನ್ನೂ ಅದೊಂದು ಪ್ರಸ್ತಾವನೆ ಇದೆ ಅಷ್ಟೇ ಅಂತೇಳಿ ಇವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪ್ರಸ್ತಾವನೆ ಇಲ್ಲ. 11 ಲಕ್ಷ ಜನದ್ದು ಕ್ಯಾನ್ಸಲ್ ಆಗೋಗಿದೆ. ಜನ ಬೀದಿಗಿಳಿದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಎಷ್ಟು ಅಚಾತುರ್ಯ ಆಗಿದೆ ಅಂತಂದ್ರೆ ಯಾರ್ಯಾರು ಬೇಕೋ ಹಂಗ್ ಮಾಡ್ಕೊಂಡು ಅಧಿಕಾರಿಗಳು ಮಾಡೋದು ಇವ್ರಿಗೆ ಗೊತ್ತಿಲ್ವಾ? ಇದು ಎಷ್ಟೋ ಸತಿ ಅಚಾತುರ್ಯಗಳಾದಾಗ ಅಧಿಕಾರಿಗಳು ಮಾಡಿದಾರೆ ಅಂತ ಅಧಿಕಾರಿಗಳಿಗೆ ಹಣೆ ಪಟ್ಟಿ ಕಟ್ತಾರೆ. ಇವ್ರೇನ್ ಕೆಲಸ ಮಾಡ್ತಿದ್ದಾರೆ? ಮತ್ತೆ ಇವತ್ತಿನ ದಿವಸ ಇವರು ಶಾಸಕರು ಹೇಳ್ತಾ ಇದ್ರು ಅನುದಾನದ ವಿಷಯದಲ್ಲಿ, ಶಾಸಕರು 25 ಲಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 25 ಲಕ್ಷ ಅನುದಾನ ಬಂದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಅವ್ರು ಹೇಳಿ ಶಾಸಕರಾಗಿ ನೋಡೋಣ. 25 ಲಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಮಾಡಕ್ಕಾಗುತ್ತೆ? ಮತ್ತೆ ಇನ್ನೊಂದು ಇನ್ನೊಂದು ಈ ಶಾಸಕ ನನಗೆ ಒಂದು ಹೇಳ್ತೀನಿ, ನೀವು PDI ಸಿಸ್ಟಮ್ ಹೇಗೆ ಮಾಡ್ಬೇಕು ಅಂದ್ರೆ ಕೂಡಲೇ ನೀವು ಶಾಸಕರು ಮತ್ತೆ ಅಧಿಕಾರಿಗಳೆಲ್ಲ ದೆಹಲಿಗೆ ಬಂದು ವಿಸಿಟ್ ಕೊಟ್ಟು ಅಲ್ಲಿ ಏನು ಹೇಗಿದೆ ಅಂತ ಸ್ಟಡಿ ಮಾಡ್ಲಿ. ಎಷ್ಟು ಸಮರ್ಪಕವಾಗಿ ನಾವು ಮಾಡ್ತಾ ಇದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಯಾರು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಕಳೆದ 47 ನಿಮಿಷದಿಂದ ಯಾಕೆ ಡೆಲ್ಲಿ ಮಾಡೆಲ್ ಚರ್ಚೆ ಆಗ್ಲಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಯ್ತು ಬಸವರಾಜ್ ಸರ್, ಬಸವರಾಜ್ ಸರ್, ಗೊಂದಲ ಅನ್ನೋದು ಈ ವಫ್ ವಿಚಾರದಲ್ಲೂ ಆಯ್ತು, ಈಗ ಈ ಪಡಿತರ ಕಾರ್ಡ್ ವಿಚಾರದಲ್ಲೂ ಆಗ್ತಾ ಇದೆ. ಗೊಂದಲ ಪರಿಹಾರ ಆಗ್ಬೇಕು ಅಂದ್ರೆ ಸರ್ಕಾರದ ನಿಲುವು ಗಟ್ಟಿಯಾಗಿ ಜನರನ್ನ ತಲುಪಬೇಕಪ್ಪ. ಈಗ ನೋಡ್ರಿ ಮೇಡಮ್ ಅವರ, ನಮ್ಮ ಸರ್ಕಾರದ ನಿಲುವು ಗಟ್ಟಿಯಾಗೇ ಅದಾವ. ಈಗ ಮಾನ್ಯ ಜೋಶಿ ಅವ್ರು ಹೇಳಿದ್ರು, ಕೇಂದ್ರ ಸಚಿವರು 2013 ಇದು ಫುಡ್ ಆಕ್ಟ್ ಪಾಸ್ ಆಗೈತಿ ಅಂತೇಳಿ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗನ ಪಾಸ್ ಆಗೈತಿ. ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ನವರು ಪ್ರಧಾನಮಂತ್ರಿ ಇದ್ದಾಗ ಇದು ಎಲ್ಲಿ ಕೂಡ ಬಡವರು ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ಸದುದ್ದೇಶದಿಂದ ಕಾಂಗ್ರೆಸ್ನ ಸಂಕಲ್ಪ ಇದು. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ ಅಂದಾಗ ನಾವು ಬಡವರ ಪರವಾಗಿ ಅಂಕರು ನೋವು ಅಂಕರು ಕೊಡೋದಲ್ಲ. ಏನಾದ್ರೂ ತಪ್ಪಿದ್ದಲ್ಲೇ ಇನ್ನೂ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳ್ಯಾರ, ನಾವಿನ್ನೂ ಜಾರಿಗೆನ ತಂದಲ್ಲ ಅಂತೇಳಿ. ಇದು ಯಾವ ರೀತಿ ಪ್ರಸ್ತಾಪ ಆಗೈತೆ ಗೊತ್ತಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಯಾವುದೇ ಅರ್ಹ ಇರ್ತಕ್ಕಂಥ ಬಡವರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ತಪ್ಪೇನಿಲ್ಲ. ಶಾಸಕರು ಜನಪ್ರತಿನಿಧಿಗಳು, ಜನರ ಧ್ವನಿ ಅವರು ಸರ್ಕಾರಕ್ಕೆ ತಲುಪಿಸ್ತಾರೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ ಬಸವರಾಜ್ ಸರ್. ಹಾಗೆ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಎಸ್ಪೆಷಲಿ ಬಸವರಾಜ್ ಸರ್ ಮೈಕ್ ಯಾರು ಹಿಡ್ಕೊಂಡಿದ್ರೋ ಗೊತ್ತಿಲ್ಲ, 1 ತಾಸು ಪೂರ್ತಿ ಕೈಯಲ್ಲಿ ಲೋಗೋ ಹಿಡ್ಕೊಂಡು ಕೂತಿದ್ರು. ವಿಶೇಷವಾಗಿ ಅವರಿಗೆ ಅಭಿನಂದನೆ. ಬಡವರ ಪರವಾಗಿರ್ಲಪ್ಪ, ಸರ್ಕಾರದ್ದು ವಿರೋಧ ಪಕ್ಷದ ನಿಲುವು ಬಡವರ ಪರವಾಗಿರ್ಲಿ ಅಂತ ನಿರೀಕ್ಷೆ ಮಾಡ್ತಾ ಧನ್ಯವಾದ. ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೂ ಕೂಡ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.